ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯಾಧರಿತ್ರಿ ಸಂಚಿಕೆ 130. ಅವಿನಾಶನ ಪುನರಾಗಮನ ಕ್ಷಮಾಳ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಏನು ಹೇಳ್ತಿದ್ಯಾ ನೀನು? ನಿನ್ನ ಮಗ ನನ್ನ ಹತ್ರ ಇದ್ದಾನೆ ಅಂತ ನಿನಗ್ಯಾರು ಹೇಳಿದ್ದು? ನನ್ನ ಜೊತೆ ಇರೋದು ನನ್ನ ಮಗ ಅಮರ್. ಅವನು ನಿನ್ನ ಮಗ ಹೇಗಾಗ್ತಾನೆ? ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನು ಬಿಟ್ಟು ಹೋದ್ರು ಅಂತ ನಿನಗೆ ಮತಿಭ್ರಮಣೆ ಆಗಿರಬೇಕು. ಹೋಗು, ಯಾವುದಾದರೂ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೋ. ಕ್ಷಮಾಳಿಗೆ ಅವಿನಾಶನೊಂದಿಗೆ ಮಾತನಾಡಿದಷ್ಟು ಹೊತ್ತು ವಿಷದ ಚೇಳು ಚುಚ್ಚಿದಂತೆನಿಸುತ್ತಿತ್ತು. ಕ್ಷಮಾ, ಈ ರೀತಿ ಮಾತಾಡಿ ನನ್ನ ದಾರಿ ತಪ್ಪಿಸೋದಕ್ಕೆ ನೋಡಬೇಡ. ನಿನ್ನ ಜೊತೆ ಇರೋ ಅಮರ್ ನನ್ನ ಮಗ ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ನಾನು ನಿನ್ನನ್ನು ಹುಡ್ಕೊಂಡು ಇಲ್ಲಿನ ನಿಮ್ಮ ಮನೆಗೆ ಬಂದಾಗ ನಿನಗೆ ಅತ್ರಿ ಗ್ರೂಪ್ ಆಫ್ ಕಂಪನಿಯ ಮಾಲೀಕರ ಮಗನೊಂದಿಗೆ ಮದುವೆಯಾಗಿದೆ ಅನ್ನೋ ವಿಷಯ, ನೀನು ಬೆಂಗಳೂರಿನಲ್ಲಿಯೇ ನೆಲೆಸಿರೋ ವಿಷಯ ತಿಳಿಯಿತು. ಅಂದಿನಿಂದ ನಿನ್ನನ್ನು ಹಿಂಬಾಲಿಸೋದಕ್ಕೆ ಪ್ರಾರಂಭ ಮಾಡಿದೆ. ಆಗಲೇ ನನ್ನ ಮಗ ಅಮರ್ ನಿನ್ನ ಜೊತೆ ಇದ್ದಾನೆ ಅಂತ ತಿಳಿದಿದ್ದು. ನಿನ್ನನ್ನು ಮಾತಾಡಿಸಿ ನನ್ನ ಮಗನನ್ನು ನನ್ನ ಜೊತೆ ಕರ್ಕೊಂಡು ಹೋಗೋಕ್ಕೆ ಎಷ್ಟೋ ಬಾರಿ ಪ್ರಯತ್ನ ಪಟ್ಟೆ. ಆದರೆ ಯಾರಾದರೂ ಒಬ್ಬರು ನಿನ್ನ ಜೊತೆ ಇದ್ದೇ ಇರ್ತಿದ್ರು. ಹೀಗೆ ಮೊನ್ನೆ ನೀನು ನಿನ್ನ ಕಂಪನಿಯಿಂದ ಹೊರಬರುವಾಗ ನಿನ್ನ ಜೊತೆ ಇದ್ದಾತನ ಬಳಿ ಇವತ್ತು ಮಂಗಳೂರಿಗೆ ಬರುತ್ತಿರೋ ವಿಷಯ ಮಾತನಾಡಿದ್ದು ನನ್ನ ಕಿವಿಗೂ ಬಿದ್ದಿತ್ತು. ನಿನ್ನ ಜೊತೆ ಮಾತನಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ನಾನು ನಿನಗಿಂತ ಮುಂಚಿತವಾಗಿಯೇ ಇಲ್ಲಿಗೆ ಆಗಮಿಸಿದ್ದೆ. ನೀನು ಇಲ್ಲಿನ ಕಂಪನಿಯಿಂದ ಹೊರಬರೋದನ್ನೇ ಕಾಯ್ತಾ ನಿನ್ನನ್ನೇ ಫಾಲೋ ಮಾಡ್ಕೊಂಡು ಬಂದೆ. ಅಂತೂ ನೀನು ಒಬ್ಬಂಟಿಯಾಗಿ ಮಾತನಾಡೋದಕ್ಕೆ ಸಿಕ್ತೆ. ಪ್ಲೀಸ್ ಕ್ಷಮಾ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನ ಮಗನನ್ನು ನನಗೆ ಹಿಂದಿರುಗಿಸು, ನನ್ನ ಒಂಟಿತನವನ್ನು ದೂರ ಮಾಡು ಎಂದು ಪರಿಪರಿಯಾಗಿ ಬೇಡಿಕೊಳ್ಳತೊಡಗಿದನು. ಕ್ಷಮಾಳಿಗೆ ಒಂದು ಕ್ಷಣ ಏನು ಮಾತನಾಡಬೇಕು ತಿಳಿಯಲಿಲ್ಲ. ಕ್ಷಣಕಾಲ ಏನನ್ನೋ ಯೋಚಿಸಿದವಳು, ಈ ಆಸೆಯನ್ನಂತೂ ಖಂಡಿತ ಇಟ್ಟುಕೊಳ್ಬೇಡ. ಅವನು ನಿನ್ನ ಮಗನೇ ಇರಬಹುದು, ಆದರೆ ಅವನಿಗೆ ಪ್ರೀತಿ ಕೊಟ್ಟು ಸಾಕಿರುವುದು ನಾನು. ನೀನು ಏನೇ ಹೇಳಿದರೂ ನನ್ನ ಮಗನನ್ನು ನಿನ್ನ ಜೊತೆ ಕಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಹಠ ಹಿಡಿದು ಕುಳಿತಳು. ಇಷ್ಟರವರೆಗೂ ನಿಧಾನದಲ್ಲಿ ಮಾತನಾಡುತ್ತಿದ್ದ ಅವಿನಾಶನ ಧ್ವನಿಯು ಏರಿತ್ತು. ಕ್ಷಮಾ, ನಾನು ಇಷ್ಟೋ ತನಕ ಒಳ್ಳೆ ಮಾತಲ್ಲಿ ಕೇಳಿದೆ, ಆದರೆ ನೀನು ಒಳ್ಳೆಯ ಮಾತಿಗೆ ಬಗ್ಗುವವಳಲ್ಲ ಅಂತ ಗೊತ್ತಾಯಿತು. ನನ್ನ ಮಗ ನನಗೆ ಬೇಕೇ ಬೇಕು ಅಷ್ಟೆ. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ. ನಾನು ಕೋರ್ಟಿನ ಮೆಟ್ಟಿಲನ್ನು ಏರೋದಕ್ಕೂ ತಯಾರಾಗಿದ್ದೀನಿ. ಒಂದು ಮಗುವನ್ನು ದತ್ತು ತಗೋಬೇಕಾದ್ರೂ ಕೂಡ ಕಾನೂನಿನ ಕಟ್ಟಳೆಗಳನ್ನು ಪಾಲಿಸಬೇಕು. ಅಮರ್ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ. ನೀನು ಅವನನ್ನು ದತ್ತುವನ್ನು ಪಡೆದಿಲ್ಲ ಅಂದಮೇಲೆ ನನ್ನ ಮಗನನ್ನು ನಿನ್ನ ಮಗ ಅಂತ ಹೇಗೆ ಹೇಳ್ತೀಯ? ಕ್ಷಮಾ ಅಮರ್ನನ್ನು ತನ್ನೊಡನೆ ಕಳುಹಿಸಲು ಒಪ್ಪುವುದಿಲ್ಲ ಎಂದು ಮೊದಲೇ ತಿಳಿದಿದ್ದ ಅವಿನಾಶ ಹಲವು ಉಪಾಯಗಳೊಂದಿಗೆ ಯೋಜನೆಯನ್ನು ಸಿದ್ಧಪಡಿಸಿಕೊಂಡೇ ಬಂದಿದ್ದನು. ಅವನ ಮಾತಿಗೆ ಕ್ಷಮಾ ಅಕ್ಷರಶಃ ನಡುಗಿದಳು. ಆದರೂ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಎಂತ, ಕೋರ್ಟಿಗೆ ಹೋಗ್ತೀಯಾ? ಹೋಗು. ಆಗ ನಿನ್ನ ಬಣ್ಣ ಎಲ್ಲರ ಮುಂದೆಯೂ ಬಯಲಾಗ್ತದೆ ಅನ್ನೋದನ್ನು ಮರಿಬೇಡ. ಮೊದಲನೇ ಹೆಂಡತಿ ಬದುಕಿರುವಾಗಲೇ ಅವಳಿಂದ ಡಿವೋರ್ಸ್ ಕೂಡ ಪಡೆಯದೆ ನನ್ನ ತಂಗಿಯನ್ನು ಮೋಸದಿಂದ ಮದುವೆಯಾದದ್ದು. ಅವಳು ಮಗುವಿಗೆ ಜನ್ಮ ನೀಡಿದ ಬಳಿಕ ಅವಳನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋಗಲಿಕ್ಕೆ ಪ್ರಯತ್ನಿಸಿ ಕೊನೆಗೊಂದು ದಿನ ಅವಳಿಗೆ ವಿಷ ಹಾಕಿ ಸಾಯಿಸಿದ್ದು. ಪ್ರತಿಯೊಂದು ವಿಷಯವನ್ನು ನಾನು ಕೂಡ ಪೊಲೀಸರ ಮುಂದೆ ಹೇಳ್ತೇನೆ. ಆಗ ಶಿಕ್ಷೆ ಯಾರಿಗಾಗ್ತದೆ, ಯಾರಿಗೆ ನ್ಯಾಯ ಸಿಗ್ತದೆ ಅಂತ ನೀನೇ ನೋಡುವೆಯಂತೆ. ಆ ಕ್ಷಣ ತಂಗಿಯ ದುರಂತ ಜೀವನ ಕಣ್ಣೆದುರು ಬಂದಂತಾಗಿ ಕ್ಷಮಾ ಉನ್ಮಾದದಿಂದ ಅವನೆದುರು ಕಿರುಚಾಡಿದಳು. ಅವಿನಾಶನಿಗೂ ತನ್ನ ತಪ್ಪಿನ ಅರಿವಾಯಿತು. ಆದರೆ ಅವನು ಅವಳ ಮಾತಿಗೆ ಕುಗ್ಗಲಿಲ್ಲ. ತನ್ನ ಆಸೆಯಿಂದ ಹಿಂದೆಯೂ ಸರಿಯಲಿಲ್ಲ. ಕ್ಷಮಾ, ನೀನು ಈ ರೀತಿ ಮಾತನಾಡ್ತೀಯ ಅಂದರೆ ನನಗೂ ಏನು ಮಾಡಬೇಕು ಅಂತ ಗೊತ್ತಿದೆ. ಕೋರ್ಟಲ್ಲಿ ನನಗೆ ನ್ಯಾಯ ಸಿಗದೆ ಇದ್ದರೂ ನನ್ನ ಮಗನನ್ನು ಅವನಾಗಿಯೇ ನನ್ನ ಬಳಿಗೆ ಬರುವಂತೆ ಮಾಡ್ತೀನಿ. ಅದನ್ನು ನೀನು ನೋಡ್ತೀಯ ಎಂದು ಸವಾಲು ಹಾಕಿದವನು, ಈಗಿನಿಂದ ಕ್ಷಣಗಳನ್ನು ಲೆಕ್ಕ ಹಾಕೋದಕ್ಕೆ ಪ್ರಾರಂಭಿಸು. ನನ್ನ ಮಗನನ್ನು ನನ್ನ ಬಳಿಗೆ ಕರೆಸಿಕೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ತಿಳಿದಿದೆ.
ಎಂದು ದರ್ಪದಿಂದ ಮಾತನಾಡಿ ಅವಳತ್ತ ಒಮ್ಮೆ ಗರ್ದ್ರದೃಷ್ಟಿ ಬೀರಿ ಧರಧರನೆ ಹೆಜ್ಜೆ ಹಾಕಿದನು. ಕ್ಷಮ ಭಾರವಾದ ಮನಸ್ಸಿನಿಂದ ಅವನು ಹೋಗುವ ದಾರಿಯನ್ನೇ ನಿರ್ಲಿಪ್ತ ಕಣ್ಣುಗಳಿಂದ ನೋಡುತ್ತಾ ನಿಂತಳು. ಅಲೆಗಳ ಭೋರ್ಗರೆತದ ನಡುವೆ ಅವಳ ಜೀವನದಲ್ಲಿ ನಡೆದ ಕಹಿ ಘಟನೆಗಳು ಒಂದರ ಹಿಂದೆ ಒಂದು ಕಣ್ಣ ಮುಂದೆ ಸುಳಿಮಿಂಚಿನಂತೆ ಬಂದು ಹೋದವು. ರಾಜರಾಯರ ಕೊನೆಯ ದಿನಗಳು, ಅವಿನಾಶನ ನಯವಂಚಕತನ, ಬರಿದಾದ ಬಾಳಿನಲ್ಲಿ ಕೃಷ್ಣನ ಆಗಮನ, ಮದುವೆಯ ಹಿಂದಿನ ದಿನ ನಡೆದ ಕಹಿ ಘಟನೆ, ಅದೇ ನೋವಿನಲ್ಲಿಯೇ ಕೃಷ್ಣ ಕಟ್ಟುವ ತಾಳಿಗೆ ಕೊರಳೊಡ್ಡಿದ ಸಂದರ್ಭ, ಎಲ್ಲವನ್ನೂ ನೆನೆಸಿಕೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಿಂತು ಯಾವುದೋ ಲಹರಿಯಲ್ಲಿ ಕಳೆದು ಹೋಗಿದ್ದ ಕ್ಷಮಳನ್ನು ಎಚ್ಚರಿಸಿದ್ದು ಶ್ರೀಪತಿಯ ಧ್ವನಿ. ಕ್ಷಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಆಗ್ಲಿಂದ ಕರೀತಾನೇ ಇದ್ದೀನಿ. ನೀವು ಯಾವುದೋ ಚಿಂತೆಯಲ್ಲಿ ಮುಳುಗಿರೋ ಹಾಗಿದೆ. ಅಮರ್ ಬಹಳ ಸಮಯದಿಂದ ಕಾಲ್ ಮಾಡ್ತಾನೇ ಇದ್ದಾನೆ. ನಾನೇ ರಿಸೀವ್ ಮಾಡೋಣ ಅಂತಿದ್ದೆ, ಆದರೆ ಶಾಲೆಯ ಬಗ್ಗೆ ಏನಾದರೂ ಕೇಳೋದಿತ್ತೇನೋ ಅಂತ ರಿಸೀವ್ ಮಾಡಲಿಲ್ಲ ಎನ್ನುತ್ತಾ ಕ್ಷಮಳ ಮೊಬೈಲನ್ನು ಅವಳ ಕೈಗಿತ್ತ ಶ್ರೀಪತಿ ತಾನು ಅಲ್ಲಿಯೇ ಕೆಲವು ಹೆಜ್ಜೆಗಳ ಅಂತರದಲ್ಲಿ ನಿಂತನು. ಅವಳು ಕೈಯಲ್ಲಿ ಹಿಡಿದಿದ್ದ ಮೊಬೈಲ್ ಇನ್ನೂ ರಿಂಗಣಿಸುತ್ತಲೇ ಇತ್ತು. ಕರೆ ಸ್ವೀಕರಿಸಿದವಳು ಹಲೋ ಹೇಳುವ ಮುನ್ನವೇ ಅಮರ್ನ ಮಾತುಗಳು ಅವಳ ಕಿವಿಗಳನ್ನು ಅಪ್ಪಳಿಸಿದ್ದವು. ಅಮ್ಮ, ನಾನು ಹೋಗ್ತೀನಿ. ಅವಿನಾಶ್ ಹೇಳಿದ ಮಾತಿನ ಗುಂಗಿನಲ್ಲಿಯೇ ಮುಳುಗಿದ್ದ ಕ್ಷಮ ಅಮರ್ ತಾನು ಶಾಲೆಗೆ ಹೋಗುತ್ತೇನೆ ಎಂದ ಮಾತು ಅರ್ಥವಾಗದೆ, ಪುಟ್ಟ, ಅಮರ್, ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡ ಎಂದು ಉನ್ಮಾದಕ್ಕೊಳಗಾದವಳಂತೆ ಕಿರುಚಾಡಿದ್ದಳು. ಸುತ್ತಲಿದ್ದವರೆಲ್ಲರೂ ಅವಳನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಶ್ರೀಪತಿ ಅವಳನ್ನು ಸಮಾಧಾನಪಡಿಸಿದ್ದನು. ಮಗನೊಂದಿಗೆ ಮಾತನಾಡಿದ ಬಳಿಕ ಕ್ಷಮ ಶ್ರೀಪತಿ ಇಬ್ಬರು ಹೆಲಿಕಾಪ್ಟರ್ನ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದರು. ಬೃಂದಾವನ ಮಹಲ್ಗೆ ಬಂದ ಶ್ರೀಪತಿ ಕಂಪನಿಯ ದಾರಿ ಹಿಡಿದರೆ ಕ್ಷಮ ಆತಂಕದಿಂದ ಮಹಲಿನ ಒಳಹೊಕ್ಕಳು. ಅಮರ್ನ ಕೋಣೆಯಲ್ಲೊಮ್ಮೆ ಕಣ್ಣಾಯಿಸಿದವಳು ಆತನ ಬ್ಯಾಡ್ಮಿಂಟನ್ ಆಟದ ಸಾಮಗ್ರಿಗಳು ಇಲ್ಲದಿದ್ದನ್ನು ಗಮನಿಸಿ ಅವನು ಶಾಲೆಗೆ ಹೋಗಿರಬಹುದೆಂದು ಊಹಿಸಿದಳು. ಆ ಕ್ಷಣವೇ ಅವನನ್ನು ನೋಡುವ ಹಂಬಲವಿದ್ದರೂ ಅವನು ಮನೆಗೆ ಹಿಂದಿರುಗಿ ಬರುವುದನ್ನು ಕಾಯಲೇಬೇಕಾದದ್ದು ಅನಿವಾರ್ಯವಾಗಿತ್ತು. ಮನದಲ್ಲಿ ಸಾಕಷ್ಟು ದುಗುಡಗಳನ್ನೊತ್ತುಕೊಂಡೇ ಕೃಷ್ಣನಿದ್ದ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಬಳಿಕ ಔಷಧಿ ತೆಗೆದುಕೊಳ್ಳಲು ಹಠ ಹಿಡಿದಿದ್ದ ಕೃಷ್ಣನಿಗೆ ಔಷಧಿ ನೀಡಿ ಕಂಪನಿಯತ್ತ ತೆರಳಿದ್ದಳು. ಆದರೆ ಕೆಲ ಸಮಯಗಳಿಂದಷ್ಟೇ ಮಂಗಳೂರಿನ ಕಡಲಂಚಿನಲ್ಲಿ ಅವಿನಾಶ ಆಡಿದ್ದ ಮಾತುಗಳಿಂದಾಗಿ ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಅದೇ ಕಾರಣದಿಂದಾಗಿ ಕೆಲಸದ ಕಡೆ ಸರಿಯಾಗಿ ಗಮನ ಹರಿಸಲು ಸಾಧ್ಯವಾಗದೆ ಎಲ್ಲ ಕೆಲಸವನ್ನು ಶ್ರೀಪತಿಗೆ ವಹಿಸಿ ಮನೆಗೆ ಹಿಂದಿರುಗಿದಳು. ಕಂಪನಿಗೆ ತೆರಳುವ ಮುನ್ನ ಸ್ವತಃ ತಾನೇ ಕಿತ್ತಲೆ ಹಣ್ಣಿನ ರಸವನ್ನು ತಯಾರಿಸಿ ಕೃಷ್ಣನಿಗೆ ನೀಡುವಂತೆ ಜಯಣ್ಣನಿಗೆ ತಿಳಿಸಿದ್ದಳು. ಅವಳು ಕಂಪನಿಯಿಂದ ಹಿಂದಿರುಗಿ ಬಂದಾಗಲೂ ತಾನು ತಯಾರಿಸಿಟ್ಟಿದ್ದ ಹಣ್ಣಿನ ರಸ ತಾನು ಇಟ್ಟ ಜಾಗದಲ್ಲಿಯೇ ಇದ್ದುದನ್ನು ಕಂಡು ಇಂದು ಮುಂದು ಯೋಚಿಸದೆ ಯಾರೊಡನೆಯೂ ನಿಷ್ಠುರವಾಗಿ ಮಾತನಾಡಿರದಿದ್ದವಳು ಮೊಟ್ಟ ಮೊದಲ ಬಾರಿಗೆ ತಂದೆಯ ಸಮಾನರಂತಿದ್ದ ಜಯಣ್ಣನ ಮೇಲೆ ರೇಗಾಡಿದ್ದಳು. ತಕ್ಷಣ ತನ್ನ ತಪ್ಪಿನ ಅರಿವಾಗಿ ಅವರ ಬಳಿ ಕ್ಷಮೆಯಾಚಿಸಿದವಳು ಜಯಣ್ಣನ ಸಹಾಯದಿಂದ ಮತ್ತೊಮ್ಮೆ ಹಣ್ಣಿನ ರಸವನ್ನು ತಯಾರಿಸಿ ತನ್ನ ಕೋಣೆಗೆ ನಡೆದಳು. ತಾನು ಮಂಗಳೂರಿಗೆ ತೆರಳಿದಾಗಿನಿಂದಲೂ ಕೃಷ್ಣ ಒಂದೇ ಸಮನೆ ದುಃಖಿಸುತ್ತಿದ್ದಾನೆ ಎಂಬ ವಿಷಯವನ್ನು ಜಯಣ್ಣನಿಂದ ಕೇಳಿ ತಿಳಿದಿದ್ದ ಕ್ಷಮ ಕೃಷ್ಣನ ಅಸಹಾಯಕತೆಯನ್ನು ಕಣ್ಣಾರೆ ಕಂಡವಳಿಗೆ ಅವನ ಮೇಲೆ ಮರುಕ ಹುಟ್ಟಿತು. ಅವನ ಮನಸ್ಥಿತಿಯನ್ನು ಅರಿತು ಅವನನ್ನು ಸಮಾಧಾನಪಡಿಸಿ ಹಾಗೋ ಹೀಗೋ ಶತಪ್ರಯತ್ನ ಪಟ್ಟು ಹಣ್ಣಿನ ರಸವನ್ನು ಕುಡಿಸಿದ್ದಳು. ನಿರ್ವಿಕಾರ ಚಿತ್ತದಿಂದ ಎತ್ತಲೋ ನೋಡುತ್ತಿದ್ದ ಕ್ಷಮಾಳನ್ನು ಕಂಡ ಕೃಷ್ಣನಿಗೆ ಅವಳು ಯಾವುದೋ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದಾಳೆಂಬುದು ಸ್ಪಷ್ಟವಾಗಿ ಗೋಚರಿಸಿತ್ತು. ಅವಳನ್ನೇ ದಿಟ್ಟಿಸುತ್ತಾ, ಕ್ಷಮ, ಏನು ಯೋಚನೆ ಮಾಡ್ತಾ ಇದೆಯಾ? ನಿಜ ಹೇಳಬೇಕು ಅಂದರೆ ನನ್ನ ಚಿಂತೆಗೆ ನೀನೇ ಕಾರಣ. ಯಾಕೋ ಗೊತ್ತಿಲ್ಲ, ಇವತ್ತು
ಏನೋ ಕೇಡು ಸಂಭವಿಸುತ್ತೆ ಅಂತ ಮನಸ್ಸಿನಲ್ಲಿ ಏನೋ ತಳಮಳ ಆಗ್ತಾ ಇತ್ತು. ಅದಕ್ಕೆ ನಾನು ನಿನಗೆ ಸಮುದ್ರ ತೀರದ ಬಳಿ ಹೋಗಬೇಡ ಅಂದಿದ್ದು. ಆದರೆ ನೀನು ನನ್ನ ಮಾತನ್ನು ಕೇಳದೆ ಕಡಲ ತೀರದ ಬಳಿ ಹೋಗಿದ್ದ ವಿಚಾರ ನನಗೂ ಗೊತ್ತು. ಅಮರ್ ನಿನಗೆ ಕಾಲ್ ಮಾಡಿದಾಗ ನನ್ನ ಬಳಿಯೇ ನಿಂತಿದ್ದ. ಅವನು ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡುವಾಗ ಕಡಲ ತೆರೆಗಳ ಸದ್ದು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ನೀನು ನನ್ನ ಮಾತನ್ನು ಕೇಳಿಲ್ವಲ್ಲ ಅಂತ ನನಗೇನು ಬೇಸರ ಇಲ್ಲ. ಆದರೆ ಈಗಲೇ ಸಾಕಷ್ಟು ಚಿಂತೆಗಳ ಸರಮಾಲೆಯ ಒಳಗೆ ಬಂದಿಯಾಗಿರೋ ನೀನು ಮತ್ತೊಂದು ಸಮಸ್ಯೆಗೆ ಸಿಲುಕುವಂತಾಗದಿರಲಿ ಅನ್ನೋದೇ ನನ್ನ ಆಶಯ. ಆದರೆ ಈ ನಿನ್ನ ಮುಖಭಾವ ನೀನು ಸಮಸ್ಯೆಯ ಸುಳಿಯೊಳಗೆ ಸಿಲುಕಿಕೊಂಡಾಗಿದೆ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಹೇಳು ಕ್ಷಮಾ, ಏನಾಯಿತು? ನಿನ್ನ ಈ ಬೇಸರಕ್ಕೆ ಕಾರಣ ಏನು? ಕೃಷ್ಣ ಕಕ್ಕುಲತೆಯಿಂದ ಪ್ರಶ್ನಿಸಿದ್ದನು. ಗಂಡನ ಪ್ರೀತಿಯ ಮಾತುಗಳನ್ನು ಕೇಳಿ ಗುಪ್ತಗಾಮಿನಿಯಂತೆ ಪ್ರವಹಿಸುತ್ತಿದ್ದ ಕ್ಷಮಾಳ ಒಡಲೊಳಗಿದ್ದ ದುಃಖವೆಲ್ಲ ಕರಗಿ ಕಣ್ಣೀರಾಗಿ ಹರಿಯಲಾರಂಭಿಸಿತು. ಹೌದು ಕೃಷ್ಣ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಪ್ರತಿ ಕ್ಷಣಕ್ಕೂ ನನ್ನನ್ನು ಬರಸೆಳೆಯುವ ಕಡಲಿಗೂ ನನಗೂ ಯಾವುದೋ ಅವಿನಾಭಾವ ಸಂಬಂಧವೇ ಇರಬೇಕು. ವಿರಕ್ತ ಭಾವದಿಂದ ಮಾತನಾಡುತ್ತಿದ್ದವಳ ಮನಸ್ಸು ಶರವೇಗದಲ್ಲಿ ಅವಳ ಬಾಲ್ಯದ ದಿನಗಳತ್ತ ಜಾರಿತ್ತು. ಸ್ಮೃತಿಪಟಲದಲ್ಲಿ ನಿಕ್ಷಿಪ್ತವಾಗಿದ್ದ ಘಟನೆಗಳೆಲ್ಲ ಒಂದೊಂದಾಗಿ ನೆನಪಾಗತೊಡಗಿದ್ದವು. ನಿಶ್ಚಲವಾಗಿ ನೆಲದಲ್ಲಿ ಕುಸಿದು ಕುಳಿತವಳ ನೆನಪು ಗತದೊಳಗೆ ಇಳಿದಿತ್ತು. ತನ್ನ ಬಾಲ್ಯದಿಂದಿಡಿದು ಜೀವಮಾನದಲ್ಲಿ ನಡೆದು ಹೋಗಿದ್ದ ಹಲವು ಸಿಹಿ ಕಹಿ ಘಟನೆಗಳನ್ನು ಮೆಲುಕು ಹಾಕುತ್ತಿದ್ದ ಕ್ಷಮ ತಾನು ಕುಳಿತಲ್ಲಿಯೇ ಗತಕ್ಕೆ ಜಾರಿದುದರ ಪರಿವೆಯೇ ಅವಳಿಗಿರಲಿಲ್ಲ. ಸ್ಮೃತಿಪಟಲದಲ್ಲಿ ನಿಕ್ಷಿಪ್ತವಾಗಿದ್ದ ಸಂಗತಿಗಳೆಲ್ಲ ಒಂದರಂತೊಂದು ಅವಳ ಬೆನ್ನಟ್ಟುತ್ತಿದ್ದವು. ಇಹದ ಪರಿವೆಯೇ ಇಲ್ಲದವಳಂತೆ ಗಹನವಾದ ಆಲೋಚನೆಯಲ್ಲಿ ಬಿದ್ದಿದ್ದ ಕ್ಷಮ ಇದ್ದಕ್ಕಿದ್ದಂತೆ ಮೇಜಿನ ಮೇಲೆ ಇರಿಸಿದ್ದ ಗಾಜಿನ ಲೋಟ ಕೆಳಗೆ ಬಿದ್ದ ಸದ್ದಿಗೆ ತನ್ನ ನೆನಪುಗಳ ಲಹರಿಯಿಂದ ಹೊರಬಂದಿದ್ದಳು. ಹಿಂದಿನ ಘಟನೆಗಳೆಲ್ಲ ಒಮ್ಮೆಲೆ ಸುಳಿದಾಡಿದುದರ ಪರಿಣಾಮ ಅವಳ ತಲೆಯೆಲ್ಲ ಒಂದು ಕ್ಷಣ ಭಾರವಾದಂತೆನಿಸಿತು. ಬಲಗೈನಿಂದ ತನ್ನೆರಡು ಕಣ್ಣುಗಳನ್ನು ಬಲವಾಗಿ ಮುಚ್ಚಿ ಕ್ಷಣಗಳ ಬಳಿಕ ಕೊಂಚ ನಿರಾಳವೆನಿಸಿ ನಿಧಾನದಲ್ಲಿ ಕೈ ತೆಗೆದಳು. ಆ ಕ್ಷಣ ತನ್ನೆದುರಿಗೆ ಕಂಡ ದೃಶ್ಯ ಅವಳನ್ನು ದಿಗ್ಭ್ರಾಂತಗೊಳಿಸಿತ್ತು. ಕೃಷ್ಣ ತಾನಾಗಿಯೇ ಮಂಚದಿಂದ ಇಳಿಯಲು ಪ್ರಯತ್ನಿಸುತ್ತಿದ್ದನು. ಅದೇ ಸಮಯದಲ್ಲಿ ಮೇಜಿನ ಮೇಲಿದ್ದ ಗಾಜಿನ ಲೋಟ ಕೆಳಗೆ ಬಿದ್ದು ಛಿದ್ರಗೊಂಡಿದ್ದನ್ನು ಕಂಡು ಒಮ್ಮೆಲೆ ಗಾಬರಿಗೊಂಡಳು. ಅವಿನಾಶನ ಭೇಟಿಯಾದ ವಿಷಯವನ್ನು ಕ್ಷಮ ಕೃಷ್ಣನಿಗೆ ತಿಳಿಸುವಳೆ? ವಿಷಯ ತಿಳಿದರೆ ಕೃಷ್ಣನ ಮುಂದಿನ ನಡೆ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.